ನಮ್ಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಪೂಜ್ಯ ಶ್ರೀ ನಮ್ಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಪೂಜ್ಯ ಶ್ರೀ ಹೆಚ್ಚಿಸಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಗೌರವದಿಂದ ಹೇಳೋಣ. ಎಲ್ಲರೂ ಹೇಳಿ ಜೈ ಶ್ರೀ ಗುರುದೇವ್. ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಮಕ್ಕಳ ಜೊತೆಗೂಡಿ, ಅತಿಥಿ ಗಣ್ಯರ ಜೊತೆಗೂಡಿ ಸೂರ್ಯ ಗುರುಡೆಲ್ಲೋರು ತಿಂಡಿ ನುಡ್ಸೋನ್ಯಾರಯ್ಯ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ನಮ್ಮ ತಾಯಿ, ನಮ್ಮ ಅಜ್ಜಿ ಹೇಳೋರು ಮಠಮಾನ್ಯದಲ್ಲಿ ಹೋದ್ರಷ್ಟೇ ಒಂದು ಗೌರವ, ಭಕ್ತಿ, ಶ್ರದ್ಧೆ ಇರೋದು. ಹಾಗಾಗಿ ನೀವು ಇಷ್ಟು ಸೈಲೆಂಟ್ ಆಗಿ, ಇಷ್ಟು ತಾಳ್ಮೆಯಿಂದ ಕೂತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಮಠಮಾನ್ಯಗಳಲ್ಲಿ ಓದಿರುವಂತಹ ಒಂದು ಶ್ರದ್ಧೆ, ಒಂದು ಗೌರವ, ಪೂಜ್ಯ ಗುರುಗಳ ಮೇಲಿಟ್ಟಿರುವಂತಹ ಒಂದು ಗೌರವ, ಅದು ಹೆಮ್ಮೆ ತರುವಂತಹ ವಿಷಯ. ಇವತ್ತು ಜನಪದ ಒಂದು ಯುವ ಸೌರಭ ಅಂತ ಏನು ನಾವು ಆಡಿ ಬೆಳೆದಂತಹ ಜನಪದವನ್ನ ಮೆಲುಕು ಹಾಕುವಂಥದ್ದು, ಜನಪದವನ್ನ ಉಳಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಪೂಜ್ಯ ಗುರುಗಳು ಪ್ರವಚನದಲ್ಲಿ ಹೇಳಿದ್ರು, ಜನಪದಕ್ಕೆ ನಾವೆಷ್ಟು ಪ್ರಾಮುಖ್ಯತೆ ಕೊಡಬೇಕು, ನಾವೆಷ್ಟು ಬೆಳೆಸಿ ನಾವು ಅದನ್ನ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಹೋಗ್ಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ಈಗಿರುವಂತಹ ಜೆನ್ಜಿ ಅಂತ ಹೇಳಿದ್ರೆ 30 ವರ್ಷದೊಳಗೆ ಇರುವಂಥವ್ರು ನೀವು. ಈಗೆಲ್ಲರಿಗೂ ನಾವೆಲ್ಲ ಮಾಡರ್ನ್ ಯುಗದಲ್ಲಿದ್ದೀವಿ. ಫೋನು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಏನಂತ ಹೇಳ್ತಾರಲ್ಲ, ಅದು ಆ ಯುಗದಲ್ಲಿದೆ. ಆದ್ರೆ ನಾವು ಹುಟ್ಟಿದ್ದಂತ ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ ಹಿರಿಯರು, ಪೂಜ್ಯ ಗುರುಗಳು ಹೇಳ್ತಾರೆ, ನಾವು ಹುಟ್ಟಿದಂತಹ ಊರು, ಬೆಳೆದಂತಹ ದಾರಿ, ನಾವು ಹೇಗಿದ್ವಿ ಅನ್ನೋದನ್ನ ನಾವು ಮರಿಬಾರ್ದು. ಅದೇ ರೀತಿ ನಾವು ಬೆಳೆದು ಬಂದಿದ್ದು ನೀವೆಲ್ಲ, ಈ ಭಾಗಶಃ ನಾವೆಲ್ಲ ಹಳ್ಳಿಯವರೇ ಅಲ್ಲ. ನಾನಂತೂ ಹಳ್ಳಿಯವರೇ, ನೀವೆಲ್ಲ
ಹಾಗಾಗಿ ನಾವೆಲ್ಲ ಗ್ರಾಮೀಣದಿಂದ ಬಂದಿರೋರು, ಹಾಗಾಗಿ ಗ್ರಾಮೀಣ ಕಲೆಯನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಅದನ್ನ ಇವತ್ತು ಶ್ರೀಮಠದ ಪೂಜ್ಯ ಬಾಲಗಂಗಾಧರ ಸ್ವಾಮಿಗಳ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ನಮ್ಮ ಶಂಭುನಾಥ ಸ್ವಾಮಿಗಳು ಇವತ್ತು ನಮ್ಗೆಲ್ಲ ಒಂದು ದಾರಿದೀಪ ಆಗಿದ್ದಾರೆ. ಖಂಡಿತವಾಗಿಯೂ ನಾವಂತೂ ಅವ್ರಿಗೆ ಅತ್ಯಂತ, ನಾನು ಈ ಕಾರ್ಯಕ್ರಮಕ್ಕೆ ಸಂಸದನಾಗಿ ಬಂದಿಲ್ಲ, ಮಠದ ಸದ್ಭಕ್ತನಾಗಿ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಪೂಜ್ಯರ ಮೇಲಿರುವಂತಹ ಗೌರವ, ಪರಮ ಪೂಜ್ಯರ ಮೇಲಿರುವಂತಹ ಒಂದು ಪ್ರೀತಿ, ಯಾಕಂತೇಳಿದ್ರೆ ಅವ್ರ ಮಾರ್ಗದರ್ಶನ ನಾವು ಇವತ್ತೆಲ್ಲ ಒಂದು ಹಂತಕ್ಕೆ ಬಂದಿರಕ್ಕೆ ಕಾರಣ. ಬಾಲಗಂಗಾಧರ ಸ್ವಾಮಿಗಳು, ನಮ್ಮ ನಿರ್ಮಲನಾಥ ಮಹಾಸ್ವಾಮಿಗಳು ಹಾಗೂ ನಮ್ಮ ಶಂಭುನಾಥ ಮಹಾಸ್ವಾಮಿಗಳು. ಇವತ್ತು ನಿಮ್ಮೆಲ್ಲರ ಅದೃಷ್ಟ, ಇವತ್ತು ಪೂಜ್ಯರು ನಮ್ಮ ಈ ಕಾಲೇಜಿನಲ್ಲಿ ಓದ್ತಾ ಇರೋದಕ್ಕೆ, ನಮ್ಮ ಮಠದಲ್ಲಿ ನೀವು ಓದ್ತಾ ಇರೋದು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ಕೊಂತೀವಿ. ಯಾಕಂದ್ರೆ ಪರಮ ಪೂಜ್ಯರನ್ನ ನೀವು ಅವಾಗವಾಗ ನೋಡ್ತಾ ಇರ್ಬೋದು, ಅವರ ಪ್ರವಚನ ಕೇಳ್ತಾ ಇರ್ಬೋದು, ಅವರ ಒಂದು ಮಾರ್ಗದರ್ಶನವನ್ನ ಪಡಿತಾ ಇರ್ಬೋದು. ಹಾಗಾಗಿ ನಾವೆಲ್ಲ ಪರಮ ಪೂಜ್ಯರ ಒಂದು ಮಾರ್ಗದರ್ಶನ ನೀಡುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ಗ್ರಾಮೀಣ ಕಲೆ, ಜಾನಪದವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು. ಇವತ್ತು ನಾವು ಏನಕ್ಕೆ ಇಲ್ಲೇ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾವು ಇವತ್ತು ನಾವು PGS ಕಾಲೇಜಿನಲ್ಲೇ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಿಮಗೋಸ್ಕರ, ಅದು ನಮ್ಮ ವಿದ್ಯಾರ್ಥಿನಿಯರು ಗ್ರಾಮೀಣ ಬಗ್ಗೆ ನಾವು ಇನ್ನೂ ಅರಿತುಕೊಂಡು ಮುನ್ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಅನ್ನೋದು. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಾನು ಸಹ ತಡವಾಗಿ ಬಂದೆ, ಇದಕ್ಕೆ ಕ್ಷಮೆಯನ್ನ ಯಾಚಿಸ್ತಾ, ಇವತ್ತು ಎಲ್ಲ ಅದ್ಭುತವಾಗಿ ನಮ್ಮ ಜನಪದ ಕಲಾ ತಂಡದವರೆಲ್ಲ ವೇದಿಕೆ ಮೇಲೆ ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀರಿ. ಅವರಿಗೆಲ್ಲ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಇಲ್ಲಿರ್ತಕ್ಕಂಥ ಎಲ್ಲ ನೆಚ್ಚಿನ ಯುವಕ ಯುವತಿಯರಿಗೆ, ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಒಂದು ಸಣ್ಣ ಸಲಹೆ ಏನಂತ ಹೇಳಿದ್ರೆ, ನಿಮ್ಮೆಲ್ಲ ಕೈಲಿ ನಮ್ಮ ದೇಶದ ಭವಿಷ್ಯ ಇದೆ. ರಾಜ್ಯದ ಭವಿಷ್ಯ ಇರ್ಬೋದು, ದೇಶದ ಭವಿಷ್ಯ ಇರ್ಬೋದು, ನಿಮ್ಮ ಕೈಲಿದೆ. ನಿಮ್ಮಲ್ಲಿ ಏನು ಈ ಒಂದು ದೊಡ್ಡ ಕನಸನ್ನ ನೀವು ಕಾಣ್ತಾ ಇದ್ದೀರಿ, ಅದ್ರ ಬಗ್ಗೆ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ. ಯಾವುದೇ ರೀತಿಯ ಮನೆ ತಲೆಗೆ ಒತ್ತಡ ಯಾವುದೂ ಬೇಡ. ನಿಮ್ಗೊಂದೇ ಇದು ನಿಮ್ಮ ಮಾನದಂಡ, ಅದು ಓದು, ಶಿಕ್ಷಣ. ಶಿಕ್ಷಣದಿಂದಷ್ಟೇ ಏನಾದ್ರೂ ಸಾಧನೆ ಮಾಡ್ಬೋದು ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅದು ಶಿಕ್ಷಣ. ಶಿಕ್ಷಣ ಬಿಟ್ರೆ ಯಾವ ಆಸ್ತಿ, ಒಡವೆ, ನಮ್ಮ ತಂದೆ ನಮ್ಮ ತಾಯಿ ಮಾಡಿರೋದು ಏನೂ ನಮ್ಮ ಜೊತೆಗೆ ಬರಲ್ಲ. ನಮ್ಮ ಜೊತೆಗೆ ಉಳ್ಕೊಳ್ಳೋದೆ ಶಿಕ್ಷಣ. ಇವತ್ತು ನಾವು ನಮ್ಮ ತಾಯಿ ತಂದೆಗೆ ಎಷ್ಟು ಗೌರವ ಕೊಡ್ತೀವೋ, ಇಲ್ಲಿರ್ತಕ್ಕಂಥ ಪೂಜ್ಯ ನಮ್ಮ ಪ್ರಾಧ್ಯಾಪಕರಿಗೆ, ನಮ್ಮ ಗೌರವ ಗುರುಗಳಿಗೆ ನಾವು ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ನೆಚ್ಚಿನ ಯುವಕ ವ್ಯಕ್ತಿಯರಿಗೆ ಅವರ ಭವಿಷ್ಯ ಉಜ್ವಲವಾಗಿರ್ಲಿ. ಆ ತಂದೆ ಕಾಲಭೈರವ ಗಳಿಂದ ದೂರ ಉಳಿಯುವಂತೆ ವ್ಯವಸ್ಥೆಗಳಿದ್ರೂ ಕೂಡ ಯಾರೊಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಂದರೆ ಅವ್ರನ್ನೆಲ್ಲ ಮುನ್ನೆಲೆಗೆ ತಂದು ಅವರ ಒಂದು ಜನಪದ ಕಲೆಯನ್ನು ಗುರುತಿಸಿ ಅವರಿಗೆ ಗೌರವ ಕೊಟ್ಟು, ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನಮ್ಮ MP ಅವ್ರಿಗೆ ಹೇಳ್ತೀವಿ, ಶಾಸಕರಿಗೆ ಹೇಳ್ತೀವಿ, ಯಾವುದಾದ್ರು ಒಂದು ಒಳ್ಳೆ ಕಲಾ ತಂಡ ಇದ್ರೆ ಕಳಿಸ್ಕೊಡಿ ಅಂತೇಳಿ. ಅವಾಗ ಹೇಳ್ತಾರೆ, ಎಲ್ಲ ಒಳ್ಳೆ ಕಲಾ ತಂಡಗಳೇ ಗ್ರಾಮೀಣ ಭಾಗದಲ್ಲಿ ಇಷ್ಟೆಲ್ಲ ನೃತ್ಯಗಳನ್ನ ಮಾಡ್ತಾರೆ, ಗಂಟೆಗಟ್ಟಲೆ ಅವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಕೂಡ ಅವರೇನೋ ವೇಷಭೂಷಣ ತೊಟ್ಕೊಂಡು ಬಂದಿದ್ದಾರೆ, ಅವ್ರನ್ನೆಲ್ಲ ಅಗೌರವವಾಗಿ ನಾವು ಕಾಣಲಿಕ್ಕೆ ಹೋಗ್ಬಿಡ್ದು. ಇವತ್ತು ನಮ್ಮ ತಾಯಿ ಸಂಸ್ಕೃತಿ ಏನಾದರೂ ಇವತ್ತು ಜಾನಪದ ಅಂದರೆ ಜನರಿಂದ ಜನರಿಗೋಸ್ಕರ ಜನರೇ ಕಟ್ಟಿಕೊಟ್ಟಂತಹ ಯಾವುದಾದ್ರೂ ಒಂದು ಸಾಹಿತ್ಯ, ಒಂದು ಕಲೆ ಇದ್ರೆ ಅದು ಜನಪದ ಸಂಸ್ಕೃತಿ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ 74ನೇ ಇಸವಿಯಲ್ಲಿ 71ನೇ ಜಗದ್ಗುರುಗಳಾಗಿ ಬಂದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕೂಡ ಒಂದು ಹಳ್ಳಿಯ ಗ್ರಾಮೀಣ ಮಣ್ಣಿನಲ್ಲಿ ಹುಟ್ಟು ಬಂದಂತಹ ಒಬ್ಬ ಧೀಮಂತ ನಾಯಕ. ಸ್ವಾಮೀಜಿಗೆ ಗೊತ್ತು, ಮಣ್ಣಿನ ವಾಸನೆ ಯಾರು ಇಟ್ಕೊಂಡಿರ್ತೀರೋ ಆ ಮಣ್ಣಿನ ಗೌರವಕ್ಕೆ, ಮಣ್ಣಿಗೋಸ್ಕರ ಏನೆಲ್ಲ ಗೌರವ ಕೊಡಬೇಕು ಅವ್ರು ಕಲ್ತಿರ್ತಾರೆ. ಪೂಜ್ಯ ಮಹಾಸ್ವಾಮೀಜಿಯವರು, ನಾನು ರೈತರ ಮಗನಾಗಿ ರೈತರ ಜೊತೆಯಲ್ಲಿ ಇದ್ದು ರೈತರಿಗೋಸ್ಕರ ಬಾಳಿ ಬದುಕನ್ನು ನಾನು ಏನಾದರೂ ಪ್ರೀತಿಸುವುದು ಮತ್ತು ಧರ್ಮ ಏನಾದರೂ ಹೇಳ್ಕೊಟ್ಟು ನಾನು ಎಲ್ಲಿ ಕಲಿತೆ ಅಂತ ಅಂದರೆ ಹಳ್ಳಿಯ ಜನರಿಂದ ಕಲಿತೆ ಅಂತ ಘಂಟಾಘೋಷವಾಗಿ ನಮ್ಮ ಗುರುಗಳು ಹೇಳ್ತಿದ್ರು. ಅಂಥ ಜನಪದ ಸಾಹಿತ್ಯನ ಉಳಿಸ್ಬೇಕು ಅಂತೇಳಿ ಸ್ವಾಮೀಜಿಯವರ ಪಟ್ಟಾಭಿಷೇಕ ವಾರ್ಷಿಕ ಸವಿನೆನಪಿಗೋಸ್ಕರ ಸೆಪ್ಟೆಂಬರ್ 23, 24, 25, ಯಾಕೆಂದರೆ ಪ್ರತಿ ವರ್ಷನೂ ಕೂಡ ದಿನಾಂಕವನ್ನು ನಿಗದಿ ಮಾಡಿದ್ರೆ ಜನಗಳಿಗೆ ಸ್ವಲ್ಪ ಆಚೆ ಈಚೆ ಆಗ್ತದೆ ಅಂತೇಳಿ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ ಯಾವ ಬರುತ್ತೋ 23 ಯಾವ ಬರುತ್ತೋ ಅವತ್ತು ಜನಪದ ರಾಜ್ಯ ಮಟ್ಟದ ಕಾಲಭೈರವೇಶ್ವರ ಜನಪದ ಮೇಳ ಉದ್ಘಾಟನೆ ಅವತ್ತಾಗ್ತದೆ 23ನೇ ತಾರೀಕು. ನಿಮಗೆಲ್ಲ ಗೊತ್ತಿರ್ಬೋದು, ಇಡೀ ರಾಜ್ಯದ ನಮ್ಮ ಜನಪದ ಕಲಾವಿದನ ಕರೆಸಿ ಅವರಿಗೆ ಹೋಗೋ ಬರೋ ಬಸ್ ಚಾರ್ಜನ್ನು ಕೊಟ್ಟು 3 ದಿವಸ ಅವರ ಇಟ್ಕೊಂಡು ಅವರಿಗೆ ವಸತಿ ಊಟ ಎಲ್ಲವನ್ನು ಕೊಟ್ಟು ಕೊನೆಗೆ ಹೋಗ್ಬೇಕಾದ್ರೆ ಬಹುಮಾನಗಳ ಕೊಟ್ಟು ಮತ್ತೆಲ್ಲ ತಾಯಂದಿರಿಗೆ ಸೀರೆ ಅವರಿಗೆಲ್ಲ ಕುಪ್ಸ ಎಲ್ಲ ಬಾಗಿನ ಕೊಟ್ಟು ಗಂಡು ಮಕ್ಕಳಿಗೆ ಪಂಚೆ ಟವಲ್ಲು
ಅವ್ರಿಗೇನೇನು ಬೇಕು ಎಲ್ಲವನ್ನು ಕೊಟ್ಟು ಅವತ್ತಿನ ಕಾಲದಲ್ಲಿ ನಾನು 1989 ಇಸ್ವಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ 48 ಲಕ್ಷ ರೂಪಾಯಿನ ಜನಪದಕ್ಕೋಸ್ಕರ ಈಗ ನಮಗದು 1,45,00,000 1,45,00,000 ಬಂದು ನಿಂತಿದೆ ಇವತ್ತು. ಸುಮಾರು 15-20 ಸಾವಿರ ಕಲಾವಿದರು ಆದಿಚುಂಚನಗಿರಿ ಮಠದಲ್ಲಿ ಬಂದು ಜಾನಪದ ರಾಜ್ಯ ಮಟ್ಟದ ಕಾಲಭೈರವೇಶ್ವರ ಜನಪದ ಮೇಳವನ್ನು ಎಂತೆಂಥ ಕಲಾವಿದರು ಅವ್ರಿಗೆ ನಾವು ವೇದಿಕೆನೇ ಕೊಡಲಿಕ್ಕೆ ಆಗೋಲ್ಲ. ಅಷ್ಟು ಸಮಯ ಏನು ವೇದಿಕೆ ಮೇಲೆ ನಿಂತ್ಕೊಂಡ್ರೆ ಎಷ್ಟು ವಯಸ್ಸಾಗಿರ್ತದೆ ಅವ್ರ ಹುಮ್ಮಸ್ಸನ್ನು ನೋಡಿದ್ರೆ. ಇವತ್ತು ಜನಪದ ನಿಮಗೆಲ್ಲ ಇವತ್ತು ಅರ್ಥ ಇವತ್ತು ಹೇಳಿದ್ರು, ಒಳ್ಳೆ ಹುಡುಗ ಚೆನ್ನಾಗಿ ಮಾತಾಡ್ದ. ಇವತ್ತೆಲ್ಲ ನಮ್ಮ ಏನು